ಇದು ಯಾರು ಬರೆದು ಅಂತ ಗೊತ್ತಿಲ್ಲ, ಆದರೆ ಚೆನ್ನಾಗಿ ಬರ್ತಿದ್ದಾರೆ. ನಿಮ್ಮೆಲ್ಲರೂ ಕೇಳಿಸೋಣ ಅನಿಸ್ತು, ಅದಕ್ಕೆ ಹೇಳ್ತೀನಿ ಕೇಳಿ. ಮನೆಯ ಸುತ್ತ ಕಾಂಪೌಂಡು, ಗೇಟು ಭದ್ರ, ಒಳಗಿರುವವರು ಮನಸ್ಸು ಏಕೋ ಛಿದ್ರ ಛಿದ್ರ. ಬಂಧುಗಳೇ ಬಾರದ ಸ್ನೇಹಿತರು ಸೇರದ ಮನೆಗಳ ಮುಂದೆ ಸದಾ ಕಾವಲುಗಾರ. ಇಂದು ಮನೆಯಲ್ಲಿ ಅನ್ನವೇ ಬೇಯುತ್ತಿಲ್ಲ, ಮನಸ್ಸುಗಳು ಮಾತ್ರ ಕುದಿಯುತ್ತಿವೆ ಅಲ್ಲ. ಅಡುಗೆ ಮನೆ ಸದಾ ಖಾಲಿ ಖಾಲಿ ಇರುತ್ತೆ. ಫೋನಿಂದ ಕೂತಲ್ಲೇ ಊಟ ತಿಂಡಿ ಬರುತ್ತೆ. ಮನೆಗಳಾಗುತ್ತಿವೆ ಮಹಡಿಗಳಿಂದ ಎತ್ತರ ಎತ್ತರ, ಮನಸ್ಸುಗಳೇ ಆಗುತ್ತಿಲ್ಲ ಹತ್ತಿರ ಹತ್ತಿರ. ಸಂತೋಷ ಏನೆಂಬುದಕ್ಕೆ ಸಿಗುತ್ತಿಲ್ಲ ಉತ್ತರ. ಅಂದು ಬಿಸಿಲು ಮಳೆ ಚಳಿಗೆ ಮೈ ಒಗ್ಗಿತ್ತು, ಮನೆ ತಣ್ಣಗಿತ್ತು, ಒಲೆ ಒಗೆಯಾಡುತ್ತಿತ್ತು, ಬಿಸಿ ನೀರ ಹುಂಡೆ ಅಬೆಯಾಡುತ್ತಿತ್ತು. ಕಣಜದ ತುಂಬ ದವಸ ಧಾನ್ಯ ತುಂಬಿತ್ತು, ಬಂಧು ಬಳಗದ ನಡುವೆ ಅನುಬಂಧವಿತ್ತು. ಎಲ್ಲರೊಟ್ಟಿಗೆ ಮನೆಯು ನಗೆಯಾಡುತ್ತಿತ್ತು. ಮನೆ ಚಿಕ್ಕದಾದರೂ ಮನಸ್ಸು ಚೊಕ್ಕವಾಗಿತ್ತು. ಅಂದು ನನ್ನಜ್ಜ ಕಟ್ಟಿದ ಮನೆಯಲ್ಲಿ ನಗುವಿತ್ತು, ನಲಿವಿತ್ತು, ಒಲವಿತ್ತು, ಸಂತೋಷದ ಸೆಲೆಯಿತ್ತು. ಮುಖ್ಯ ಬಾಗಿಲು ಚಿಕ್ಕದಿತ್ತು, ತಲೆಬಾಗಬೇಕಿತ್ತು. ಮಣ್ಣಿನ ಗೋಡೆ ಸಾರಿಸಿದ ನೆಲವಿತ್ತು, ಮಾಡು ಚಿಕ್ಕದಿತ್ತು, ಬದುಕು ದೊಡ್ಡದಿತ್ತು. ನೋವು ನವಳಿಗಳಿದ್ರು, ಬದುಕಿಗೆ ಬೆಲೆ ಇತ್ತು. ಚಾಪೆಯಲ್ಲಿ ಕಣ್ಣಿಗೆ ಚಂದದ ನಿದ್ದೆ ಇತ್ತು. ಅಂದು ಆಸ್ಪತ್ರೆಯ ಹಂಗೆ ಇರಲಿಲ್ಲ, ಎಲ್ಲ ಸಮಸ್ಯೆಗಳಿಗೂ ಮನೆಯಲ್ಲಿ ಮದ್ದಿತ್ತು. ಮಗುವು ಕೂಡ ಮನೆಯಲ್ಲಿ ಹುಟ್ಟುತ್ತಿತ್ತು, ಮದುವೆ ಕೂಡ ಮನೆಯಲ್ಲಿ ನಡೆಯುತ್ತಿತ್ತು. ಚಿತ್ರ ವಿಚಿತ್ರದ ಛತ್ರವೇ ಬೇಕಿರಲಿಲ್ಲ. ಕೆಲಸಕ್ಕೆ ಶ್ರದ್ಧೆ, ದೇವರ ಮೇಲೆ ನಂಬಿಕೆ ಇತ್ತು. ಸಾವಿಗೂ ಸಹ ಮನೆಯೇ ಸಾಕ್ಷಿಯಾಗುತ್ತಿತ್ತು. ಹಲವು ಮಕ್ಕಳು ಹುಟ್ಟಿದ ಸಂತೋಷವಿತ್ತು, ಅವರ ಬಾಲ್ಯದ ಬದುಕಿನ ಸಂಭ್ರಮವಿತ್ತು. ನೆಂಟರು ಬಂದರೆ ಹಬ್ಬದ ಸಡಗರವಿತ್ತು, ಕೆಲವು ಸಾವುಗಳ ಸೂತಕವೂ ಇತ್ತು. ಸತ್ತ ಹಿರಿಯರ ನೆನಪು ಅಚ್ಚಳಿಯದೆ ಉಳಿದಿತ್ತು. ಕಷ್ಟಗಳ ಗೆದ್ದ ಗೆಲುವಿನ ದ್ಯೋತಕವೂ ಇತ್ತು. ಬದುಕಿನ ಸಾಧಕ ಬಾಧಕಗಳೆಲ್ಲವೂ ಇತ್ತು. ಇಂದು ಮನೆ ರಾಜನಿಲ್ಲದ ಅರಮನೆಯಂತೆ, ಸಕಲ ಸವಲತ್ತುಗಳಿರುವ ದರ್ಬಾರಿನಂತೆ, ನೆರೆ ಮನೆಯ ಹಂಗಿಲ್ಲದ ಸೆರೆಮನೆಯಂತೆ. ಆದರೂ ಎಲ್ಲರಿಗೂ ಬರೀ ದುಡ್ಡಿನದೇ ಚಿಂತೆ. ಶುಭ ಕಾರ್ಯಗಳು, ಸಂತೋಷ ಕೂಟಗಳು ಮನೆ ಬಿಟ್ಟು ಹೋಟೆಲ್ಗಳ ಸೇರಿಕೊಂಡಿವೆ. ಬಂಧುತ್ವ ಮಿತ್ರತ್ವಗಳು ಬಂಧನದಲ್ಲಿವೆ. ನಂಟರಿಷ್ಟರು ಮನೆಗೆ ಬಂದರೆ ಬರೀ ನಕ್ಕು ನಗದೆ ಕೋಣೆ ಸೇರಿಕೊಳ್ಳುತ್ತಿದ್ದಾರೆ. ಮನೆ ಮಕ್ಕಳು ಸ್ನೇಹ ಸಂಬಂಧಗಳಿಗೂ ತೋರಿಕೆ, ತಾಸ್ತಾರ, ನಂಬಿಕೆ, ಒಗ್ಗಟ್ಟುಗಳಿಗಂತೂ ಬಹಳವೇ ದೂರ. ಉತ್ತಮವಾದಂಥ ಸಾಲಗಳನ್ನು ಕೊಟ್ಟಂಥ ಯಾರೋ ಅನಾಮಿಕರು ಇದೊಂದು ಬರೆದಿದ್ದಾರೆ. ಇದನ್ನು ಓದಿ ನಿಮ್ಮೆಲ್ಲರಿಗೂ ಉಣಬಡಿಸುವಂಥ ಒಂದು ಸಣ್ಣ ಪ್ರಯತ್ನ ನನ್ನದಾಗಿದೆ. ಇದು ನಿಮ್ಮ ಪ್ರೀತಿಯ, ನಲ್ಮೆಯ, ಮಮತೆಯ, ಮಮಕಾರದ ಪಂಚಾಯ್ತಿ ವೆಂಕಟೇಶ್. ಮತ್ತೆ ಬರಲಿ ಆ ತುಮೂರು ಕುಟುಂಬದ ಕಾಲ, ಆಗಲಿ ಮನೆಗಳು ನಂದ ಗೋಕುಲ, ಅರ್ಥವಾಗಲಿ ಸರ್ವರಿಗೂ ಸಂಬಂಧದ ಬೆಲೆ, ಕಲಿಯಲಿ ಎಲ್ಲರೂ ಸಂತೋಷದಿ ಒಟ್ಟಾಗಿ ನಲಿಯುವ ಕಲೆ. ಆಗಲಿ ದ್ವೇಷ ಸ್ವಾರ್ಥ ಮಸ್ತರಗಳಿಗೆ ಸೋಲು, ಶ್ರೀಮಂತಿಕೆಗಿಂತ ಹೃದಯವಂತಿಕೆ ಮೇಲು. ಏನೇ ಆಗಲಿ ಎಲ್ಲರಿಗೂ ಒಳ್ಳೆಯದೇ ಬಯಸೋಣ. ಶುಭ ದಿನ. ಧನ್ಯವಾದಗಳು. ಇಂದಿ ನಿಮ್ಮ ಪ್ರೀತಿಯ, ನಲ್ಮೆಯ, ಮಮತೆಯ, ಮಮಕಾರದ ಪಂಚಾಯ್ತಿ ವೆಂಕಟೇಶ್. ಕೇಳಿಸಿ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ.